ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿ ಸಮೃದ್ಧಿ. ಲಾಸ್ಟ್ ವಿಡಿಯೋದಲ್ಲಿ ಸಮೃದ್ಧಿ ಮುಂಬೈಗೆ ಬಂದು ರೀಚ್ ಆಗಿದ್ಲು. ಅದಾದ್ಮೇಲೆ ಏನೇನು ಪ್ಲೇಸಸ್ನ ಅವಳು ಕವರ್ ಮಾಡಿದಾಳೆ, ಏನೇನು ವಿಸಿಟ್ ಮಾಡಿದಾಳೆ ಅಂತ ನೋಡೋಣ ಬನ್ನಿ. ಸೊ ನಿಂಗೆ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಏನಪ್ಪ ಬರೀ ಎಲ್ಲಂದ್ರಲ್ಲಿ ಬರೀ ನೀರೇ ಮಾತ್ರ ಕಾಣಿಸ್ತದ ಅಂತ ಅನ್ಕೊಂಡಿದ್ಯಾ? ಸೊ ಆಕ್ಚುಲಿ ಇದು ನಮಗೆ ಡೈಲಿ ರುಟೀನ್ ಆಗೋಗ್ಬಿಟ್ಟಿತ್ತು. ಟ್ರೈನಲ್ಲಿ ದಿನ ನಾವು ಸಮುದ್ರದ ಮೇಲೆ ಹೋಗಿ ಸಮುದ್ರದ ಮೇಲೆ ವಾಪಸ್ ಬರ್ತಾ ಇದ್ವಿ. ಇದು ಆಕ್ಚುಲಿ ವೈಟ್ ಕಾಣ್ತಿದೆಯಲ್ಲ ಅಲ್ಲಿ, ಅದು ಸಾಲ್ಟ್ ಲೇಯರ್ ಫಾರ್ಮೇಶನ್ ಆಗ್ಬಿಟ್ಟು ಲ್ಯಾಂಡ್ ತರ ಸಾಲ್ಟ್ ಎಲ್ಲ ಡೆಪಾಸಿಟ್ ಆಗಿ ಲ್ಯಾಂಡ್ ತರ ಫಾರ್ಮ್ ಆಗ್ಬಿಟ್ಟಿತ್ತು. ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದು ನೀವೇನ್ ವಿಡಿಯೋದಲ್ಲಿ ನೋಡ್ತಾ ಇದೆಯಲ್ಲ, ಸೊ ಅದು ಕಂಪ್ಲೀಟ್ ಸಮುದ್ರ. ಸೊ ಸಮುದ್ರದ ಮೇಲೆ ರೈಲ್ವೆ ಟ್ರ್ಯಾಕ್, ರೈಲ್ವೆ ಬ್ರಿಡ್ಜ್ ಬಿಲ್ಡ್ ಆಗಿರೋದು. ಸೊ ದಿನ ನಾವು ಸಮುದ್ರ ನೋಡ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಡೇ ಅಂತೂ ಫುಲ್ ಎಕ್ಸೈಟ್ಮೆಂಟ್, ಈ ಸಮುದ್ರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ದಿನ ಅದೇ ರೂಟಲ್ಲಿ ಟ್ರಾವೆಲ್ ಮಾಡ್ತಿದ್ರಿಂದ ಬೋರ್ ಆಗ್ಬಿಡ್ತು ನೋಡ್ತಾ ನೋಡ್ತಾ. ಅಲ್ಲಿರೋರಂತೂ ನಮ್ಮನ್ನ ಏನಪ್ಪ ಇವರು ನೋಡದೇ ಇರೋದನ್ನ ನೋಡ್ತಿದಾರೇನೋ ಅನ್ನೋ ತರ ನಮ್ಮನ್ನ ಒಂಥರ ವಿಯರ್ಡ್ ಆಗಿ ನೋಡ್ತಾ ಇದ್ರು. ಬಿಕಾಸ್ ನಮಗೆ ಅದು ಹೊಸದಲ್ವಾ, ನಾವು ಯಾವಾಗಲೂ ಅಪರೂಪಕ್ಕೆ ಆ ಥರ ನೋಡ್ತೀವಿ. ಆ್ಯಂಡ್ ಬೆಳಗ್ಗೆ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗಿಬಿಟ್ಟು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಟ್ರೈನಲ್ಲಿ ಹೊರಟ್ವಿ. ಸೊ ವಡಾಲ ರೈಲ್ವೆ ಸ್ಟೇಷನಲ್ಲಿ ಇಳಿದು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಟ್ಯಾಕ್ಸಿನ ಮಾಡಿಕೊಂಡು ಸಿದ್ಧಿವಿನಾಯಕ ಟೆಂಪಲ್ಗೆ ಹೊರಟ್ವಿ. ನಿಗೊಂದು ವಿಷಯ ಗೊತ್ತಾ ಪ್ರತಿಭಾ? ಏನು? ಈ ಸಿದ್ಧಿವಿನಾಯಕ ಟೆಂಪಲ್ ಇದೆಯಲ್ಲ, ಇದು ಇಂಡಿಯಾದಲ್ಲಿ ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಅಲ್ಲಿ ಇದು ಕೂಡ ಒಂದು. ಸೊ ಇಲ್ಲಿ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಎಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಸಿದ್ಧಿವಿನಾಯಕ ಟೆಂಪಲ್ಗೆ ವಿಸಿಟ್ ಮಾಡಿ ಬೇಡ್ಕೊಂಡ್ರೆ ನಾವು ಏನು ಅನ್ಕೊಂಡಿರ್ತೀವೋ ಅದನ್ನ ದೇವರು ನೆರವೇರಿಸ್ತಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇದೆ. ಸೊ ದೇವಸ್ಥಾನ ಅಂತೂ ಸಖತ್ತು ದೊಡ್ಡದಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ನೋಡೋದಕ್ಕಂತೂ. ನಾವು ಹೋಗಿದ್ದಿನ ಕ್ರೌಡ್ ಇರಲ್ಲ ಅಂತ ಅನ್ಕೊಂಡು ಹೋದ್ವಿ. ಕ್ಯೂ ಏನಾದ್ರು ಇತ್ತ ಅಲ್ಲಿ? ಕ್ಯೂ ಇತ್ತು. ಅಂಡ್ ಸರ್ಪ್ರೈಸಿಂಗ್ಲಿ ಕ್ರೌಡ್ ಕೂಡ ತುಂಬಾ ಜಾಸ್ತಿನೇ ಇತ್ತು. ಸೊ ಎಷ್ಟವ ಕ್ಯೂ ಇತ್ತು? ನಾವು ದರ್ಶನ ಮುಗಿಸ್ಕೊಳ್ಳೋಕೆ ಒಂದು 20 to 30 ಮಿನಿಟ್ಸ್ ಆಯ್ತು. ಸೊ ಕ್ಯೂ ಎಲ್ಲ ದಾಟ್ಕೊಂಡು ದರ್ಶನ ಮುಗಿಸ್ಕೊಂಡು ಬರೋದಕ್ಕೆ. ನನ್ಗೂ ಏನಾದ್ರು ಬೇಡ್ಕೊಂಡ? ಆಬ್ವಿಯಸ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ, ನಮ್ ಸಬ್ಸ್ಕ್ರೈಬರ್ಸ್ಗೆ ನಮ್ಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದೀನಿ. ಸೊ ಸರ್ವೋ ಜನ ಸುಖಿನೋ ಭವಂತು. ಅಂಡ್ ಸೆಕೆಂಡ್ ಡೇದು ಸ್ಪೆಷಾಲಿಟಿ ಏನಂದ್ರೆ ಆಲ್ಮೋಸ್ಟ್ ಆಲ್ ನಮ್ದು ಟೆಂಪಲ್ ರನ್ ಆಗೋಗಿತ್ತು. ಎಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಫೇಮಸ್ ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡಿದ್ವಿ. ಅಂಡ್ ನೀನ್ ಇಲ್ಲಿ ನೋಡ್ಬೋದು ದೇವಸ್ಥಾನ ಕಂಪ್ಲೀಟ್ ಒಳಗಡೆ ಪೂರ್ತಿ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ. ಅಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದ್ರೆ, ಸೊ ಮನೇಲಿರೋ ಗಣಪತಿ ಫೋಟೋಗಳಲ್ಲಾಗ್ಲಿ ವಿಗ್ರಹಗಳಾಗ್ಲಿ ಅಲ್ಲಿ ಸೊಂಡ್ಲು ಯಾವ ಕಡೆ ಇರುತ್ತೆ? ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಬಟ್ ಈ ಗಣಪತಿಲಿ ಸ್ಪೆಷಾಲಿಟಿ ಏನು ಅಂದ್ರೆ ಅದ್ರ ಸೊಂಡ್ಲು ಬಂದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಇತ್ತು. ಇದೇನಿದು ಇಲಿ ಕಿವಿಯಲ್ಲಿ ಏನೋ ಹೇಳ್ತಿದ್ಯಾ? ನಾವಿಲ್ಲಿ ಶಿವನ್ ವಿಗ್ರಹದ ಮುಂದೆ ಹೇಗೆ ಬಸವಣ್ಣ ಇರುತ್ತೋ ಅದೇ ತರ ಇಲ್ಲಿ ಮೂಷಿಕನ ಕಿವಿಯಲ್ಲಿ ಏನಾದ್ರೂ ಹೇಳಿದ್ರೆ ನಾವು ಬೇಡ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ತರ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಗಣೇಶನ್ ವಾಹನ ಅಲ್ವಾ, ಅದಕ್ಕೆ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಅದೇನದು ಹೂವನ ಸ್ಟೈಲ್ ಆಗಿ ಕಟ್ತಿದ್ದಾರೆ? ಅದು ಅಲ್ಲಿ ಹೂ ಕಟ್ಟೋ ಅಂತ ಮೆಥಡ್. ಸೊ ಒಂಥರ ಡಿಫ್ರೆಂಟ್ ಆಗಿತ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಫುಲ್ ರೊಟೇಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ನೋಡು. ನಾವು ದಾರನ ಎಳೆದ್ಬಿಟ್ಟು ಕಟ್ತೀವಿ, ಬಟ್ ಇವರು ಫುಲ್ ರೊಟೇಟ್ ಮಾಡ್ಕೊಂಡು ಆಟ ಆಡ್ತಾ ಇರೋ ತರ ಕಟ್ತಾ ಇದಾರೆ. ಸೊ ಡಿಫ್ರೆಂಟ್ ಆಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ಮೇಲೆ ಹೊಟ್ಟೆ ಅಂತೂ ಸಖತ್ ಹಸಿತಾ ಇತ್ತು. ಸೊ ಮುಂಬೈಗೆ ಹೋದ್ಮೇಲೆ ಗೋಲ್ಗಪ್ಪ ಅಥವಾ ಚಾಟ್ಸ್ ತಿಂದಲೇ ಇರೋದಕ್ಕಾಗತ್ತಾ? ಅಲ್ಲೇ ದೇವಸ್ಥಾನದ ಮುಂದೆ ಇದ್ದಿದ್ದ ಗೋಲ್ಗಪ್ಪ ಅಂಗಡಿಲಿ ಹೋಗಿ ಒಂದೊಂದು ಪ್ಲೇಟ್ ಗೋಲ್ಗಪ್ಪ ತಿಂದು ಸಿದ್ಧಿವಿನಾಯಕನ ದರ್ಶನ ಮಾಡ್ಕೊಂಡು ಒಂದ್ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಇನ್ನೊಂದೇನು ಅಂದ್ರೆ, ಮುಂಚೆ ನಾನು ಅನ್ಕೊಂಡಿದ್ದೆ ಎವ್ರಿ ಡೇದು ಸಿಂಗಲ್ ವ್ಲಾಗ್ ಮಾಡೋಣ, ಡೇ 1 ಡೇ 2 ಅಂತ ಅನ್ಕೊಂಡು. ಬಟ್ ನಾವು ಒಂದೊಂದ್ ದಿನದಲ್ಲೇನೆ ತುಂಬಾ ಪ್ಲೇಸಸ್ ನ ಕವರ್ ಮಾಡ್ತಿದ್ರಿಂದ ನಾನು ಎಲ್ಲಾ ಪ್ಲೇಸಸ್ನು ಒಂದೇ
ಒಂದೇ ವಿಡಿಯೋದಲ್ಲಿ ಹಾಕಿ ಅದೊಂಥರ ಸ್ಯಾಟಿಸ್ಫೈ ಆಗ್ದಲೇ ಇರೋ ತರ ಫೀಲ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸೊ ಪ್ರತಿಯೊಂದು ದೇವಸ್ಥಾನದ್ದು ಒಂದು ಸಿಂಗಲ್ ವಿಡಿಯೋ ಮಾಡ್ಬಿಟ್ಟು ಹಾಕೋಣ ಅಂತ ಅನ್ಕೊಂಡಿದೀನಿ. ಸೊ ಇದಾಗಿತ್ತು ನನ್ನ ಮುಂಬೈ ವ್ಲಾಗ್ನ ಡೇ 2 ಪಾರ್ಟ್ 1 ವಿಡಿಯೋ. ಸೊ ನಾನು ಕೂಡ ಕ್ಯೂರಿಯಸ್ ಆಗಿದ್ದೀನಿ ಇನ್ನು ಎಷ್ಟು ವಿಡಿಯೋಸ್ಗಳಿದಾವೆ ಮುಂಬೈದು. ಸ್ಟೇ ಟ್ಯೂನ್ ಅಂಡ್ ನಮ್ಮ ಚಾನೆಲ್ ಪ್ರತಿ ಸಮೃದ್ಧಿಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.